ನಾನ್ ಡೈಲಿ ಎಷ್ಟು ಪ್ರೋಟೀನ್ ಇಂಟೇಕ್ ಮಾಡ್ತೀನಿ. ಡೇ 119 ಆಫ್ CCJ. ಈ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿದ್ದೆ ತಡ ಗುರು. ಎಲ್ಲೆಲ್ಲಿಂದನೋ ನೀರ್ ಬರುತ್ ಗುರು. ಬಾಳ ಏನು ಥಿಂಕ್ ಮಾಡ್ಬೇಡಿ, ನೀವ್ ಅನ್ಕೊಂತಿರೋ ತರ ಏನು ಹೇಳ್ತಿಲ್ಲ. ಜಸ್ಟ್ ಯೂಶುವಲ್ ಕಿಂತ ಸ್ವಲ್ಪ ಜಾಸ್ತಿ ಶೆಕೆ ಆಗ್ತಿದೆ ಅಂಡ್ ಜಾಸ್ತಿ ಸ್ವೆಟ್ ಆಗ್ತಿದೆ ಅಷ್ಟೇ. ಟಾಪಿಕ್ ಬರುವ, ನಾನ್ ಡೈಲಿ ಎಷ್ಟು ಪ್ರೋಟೀನ್ ಇಂಟೇಕ್ ಮಾಡ್ತೀನಿ. ನಾನ್ ಒನ್ ಡೇ ಅಲ್ಲಿ ಅಪ್ರಾಕ್ಸಿಮೇಟ್ ನಾನ್ ಕ್ಯಾಲ್ಕುಲೇಟ್ ಮಾಡಿರೋ ಪ್ರಕಾರ 150 ಗ್ರಾಮ್ ಟು 160 ಗ್ರಾಮ್ ಪ್ರೋಟೀನ್ ಇಂಟೇಕ್ ಮಾಡ್ತೀನಿ. ನಾನು ಇವಾಗ ಫ್ಯಾಟ್ ಪರ್ಸೆಂಟೇಜ್ ಕಡಿಮೆ ಮಾಡೋದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಂದು 150 ಗ್ರಾಮ್ ಟು 160 ಗ್ರಾಮ್ ಪ್ರೋಟೀನ್ ಇಂಟೇಕ್ ಇದೆ. ನಾನು ಬಲ್ಕಿಂಗ್ ಅಲ್ಲಿ ಇದ್ದಾಗ ನಾನು ಅಪ್ರಾಕ್ಸಿಮೇಟ್ 180 ಟು 190 ಗ್ರಾಮ್ ಪ್ರೋಟೀನ್ ಇಂಟೇಕ್ ಮಾಡ್ತೀನಿ. ನೀವು ಬಲ್ಕಿಂಗ್ ಅಲ್ಲಿ ಇದ್ದಾಗ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಬೇಕು ಅಂಡ್ ಕಟ್ಟಿಂಗ್ ಅಲ್ಲಿ ಇದ್ದಾಗ ಪ್ರೋಟೀನ್ ಇಂಟೇಕ್ ಕಡಿಮೆ ಮಾಡಬೇಕು ಅಂತ ಹೇಳಲ್ಲ. ನೀವು ಬಲ್ಕಿಂಗ್ ಮಾಡಿದ್ರು ಕಟಿಂಗ್ ಮಾಡಿದ್ರು ಪ್ರೋಟೀನ್ ಇಂಟೆಕ್ ಸೇಮ್ ಆಗಿಡಬೇಕು. ಬಟ್ ನಾನು ಸ್ವಲ್ಪ ನನ್ನ ಬಾಡಿಗೆ ತಕ್ಕಂಗೆ ನಾನು ಸ್ವಲ್ಪ ಲೀನ್ ಬಲ್ಕಿಂಗ್ ಅಲ್ಲಿ ಲೀನ್ ಕಟಿಂಗ್ ಅಲ್ಲಿ ಇದ್ದಾಗ ನಾನು ಪ್ರೋಟೀನ್ ಇಂಟೆಕ್ ಸ್ವಲ್ಪ ಕಡಿಮೆ ಮಾಡ್ತೀನಿ ಅಂಡ್ ಕ್ಯಾಲರಿ ಡೆಫಿಸಿಟ್ ನಾನು ಕರೆಕ್ಟ್ ಆಗಿ ಮೈಂಟೈನ್ ಮಾಡ್ತೀನಿ. ನೀವು ಒಂದ್ಸತಿ ಈ ಗೇಮ್ ನ ಅರ್ಥ ಮಾಡ್ಕೊಂಡ್ರೆ, ಬಲ್ಕಿಂಗ್ ನ ಕಟಿಂಗ್ ನ ಆಮೇಲೆ ಕ್ಯಾಲರೀಸ್ ನ ಹೆಂಗ್ ಕೌಂಟ್ ಮಾಡಿ ತಿನ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಆಮೇಲೆ ಮುಂದೆ ನಿಮಗೆ ಏನೂ ಪ್ರಾಬ್ಲಮ್ ಆಗಿರಂಗಿಲ್ಲ. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಅಂಡ್ ನಾನು ಆಫೀಸಿಂದ ಮನೆಗೆ ಬಂದು ಡೈಲಿ ಸ್ಟೆಪ್ಸ್ ಕವರ್ ಮಾಡಿ ಡೇ ಎಂಡ್ ಮಾಡಿದೆ. ಇವತ್ತಿಗಿಷ್ಟೇ. ಸ್ಟೇ ಫಿಟ್ ಅಂಡ್ ಫೋಕಸ್ಡ್. ಸಿಗುವ ನಾಳೆ. ಬರ್ತೀನಿ ಗುರು. ಟಾಟಾ.